ಸಂವಿಧಾನ ಬದಲಾವಣೆ ಹೇಳಿಕೆ ಬಗ್ಗೆ ಸ್ಪಷ್ಟನೆ ಕೊಡಲು ಈಗ ಸೂಚನೆ ಕೊಟ್ಟಿದ್ದಾರೆ. ನಿಮ್ಮ ಹೇಳಿಕೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಹಾನಿಯಾಗಿದೆ. ಬಿಜೆಪಿ ನಿಮ್ಮ ಹೇಳಿಕೆಯನ್ನೇ ಬಳಸಿಕೊಂಡು ಟೀಕೆ ಮಾಡ್ತಿದೆ. ದೇಶದ ಶೋಷಿತ ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗ್ತಿದೆ ಈ ಹೇಳಿಕೆಯಿಂದ. ಕೂಡಲೇ ನಿಮ್ಮ ಹೇಳಿಕೆಯ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದ ಗದ್ದಲಕ್ಕೆ ಕಾರಣ ಆಗಿದೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಯಾವುದು? ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಎನ್ನುವಂತ ಬಹಳ ಸೆನ್ಸಿಟಿವ್ ವಿಚಾರ ಇದು. ಅದು ಹೆಂಗೆ ಈ ರೀತಿಯಾಗಿ ಹೇಳಿಕೆ ಕೊಟ್ರಿ? ಹಾಗಾಗಿ ಬಿಜೆಪಿ ಇದನ್ನ ದೊಡ್ಡ ಮಟ್ಟದಲ್ಲಿ ಅಸ್ತ್ರ ಮಾಡ್ಕೊಂಡಿದೆ ಒಂದು ಕಡೆ. ಮತ್ತೊಂದು ಕಡೆ ಜನ ನೋಡ್ತಿದ್ದಾರೆ, ಶೋಷಿತ ವರ್ಗ ನೋಡ್ತಾ ಇದೆ, ಏನ್ ಸಂದೇಶ ಹೋಗುತ್ತಿದ್ರಿಂದ. ಹೀಗಾಗಿ ಈ ಬಗ್ಗೆ ಸ್ಪಷ್ಟನೆ ಕೊಡಿ ಅನ್ನೋದಾಗಿ ಹೈಕಮಾಂಡ್ ನಾಯಕರು ಕೇಳ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಈ ಹಿಂದೆ ಬಿಜೆಪಿಯನ್ನ ಇಕ್ಕಟ್ಟಿಗೆ ತಳ್ಳಿದಂತ ವಿಚಾರ, ಕಾಂಗ್ರೆಸ್ ಈ ರೀತಿಯಾದಂಥ ಹೇಳಿಕೆಗಳಿಗೆ ಒಂದಿಷ್ಟು ಕಟ್ಟಿ ಹಾಕುವಂತ ಕೆಲಸ ಮಾಡಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆಯಲ್ಲ. ಹೈಕಮಾಂಡ್ ನಾಯಕರು ಏನೇನು ಸೂಚನೆ ಕೊಟ್ಟಿದ್ದಾರೆ, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಎಸ್ ಅಖಿಲೇಶ್, ಏನು ರಾಜ್ಯದಲ್ಲಿ ಅದರಲ್ಲೂ ಕೂಡ ಅನಂತ್ ಕುಮಾರ್ ಹೆಗಡೆ ಅವರು ಹೇಳಿದಂತ ಒಂದು ಹೇಳಿಕೆ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಅದರಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿತ್ತು. ಹೀಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ನೀಡಿರುವಂತಹ ಹೇಳಿಕೆಯನ್ನ ಬಿಜೆಪಿಯವರು ಅವರು ಅಸ್ತ್ರವಾಗಿ ತೆಗೆದುಕೊಳ್ತಿದ್ದಾರೆ. ಯಾಕಂತಂದ್ರೆ ಸಂವಿಧಾನ ಬದಲಾವಣೆ ಮಾಡುವ ವಿಚಾರ ಬಹಳಷ್ಟು ಸದನ ಮಾಡುವಂತದ್ದು, ರಾಷ್ಟ್ರೀಯ ಗೌರವವನ್ನ ಕಾಪಾಡುವಂತದ್ದು. ಆದ್ರೆ ಈ ಸಂವಿಧಾನವನ್ನ ಬದಲಾಯಿಸ್ತೇವೆ ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರಲ್ಲ, ಹೀಗಾಗಿ ಇದನ್ನ ಬಿಜೆಪಿ ಅಸ್ತ್ರವಾಗಿಸಿಕೊಂಡಿದೆ. ಇವತ್ತು ರಾಜ್ಯಸಭೆಯಲ್ಲೂ ಕೂಡ ಸಾಕಷ್ಟು ಸದನ ಮಾಡಿದೆ. ಅದರಲ್ಲೂ ಕೂಡ ರಾಜ್ಯಸಭೆಯಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ರಿಜು ಅವರು ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡುವ ಮೂಲಕ ದೊಡ್ಡ ಗದ್ದಲವನ್ನು ಎಬ್ಬಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಇದಕ್ಕೆ ಉತ್ತರವನ್ನು ಕೊಡಬೇಕು, ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒತ್ತಾಯವನ್ನು ಮಾಡ್ತಿರುವಂತದ್ದು. ಅದರಲ್ಲಿ ಹೈಕಮಾಂಡ್ ಕೂಡ, ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಈಗ ಡಿ ಕೆ ಶಿವಕುಮಾರ್ ಅವರ ಹತ್ರ ಸಾಕಷ್ಟು ಇದರ ಬಗ್ಗೆ ಮಾಹಿತಿನ ಪಡೆದುಕೊಂಡಿರುವುದು, ಯಾವ ವಿಚಾರದಲ್ಲಿ ಈ ಒಂದು ಹೇಳಿಕೆಯನ್ನು ನೀಡಿದಿರಿ ಅನ್ನುವಂತ ಮಾತನ್ನ ಕೇಳಿರುವಂತದ್ದು. ಆದ್ರೆ ಡಿ ಕೆ ಶಿವಕುಮಾರ್ ಇದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಾವು ಸಂವಿಧಾನದ ರಕ್ಷಣೆಯನ್ನ ಮಾಡ್ತೇವೆ, ಸಂವಿಧಾನ ರಕ್ಷಿಸೋದೇ ನಮ್ಮ ಹಕ್ಕು ಅನ್ನುವಂತಹ ಮಾತನ್ನ ಹೇಳುವಂತದ್ದು. ಹೀಗಾಗಿ ಸಮರ್ಥನೆಯನ್ನ ಒಂದ್ ಕಡೆ ಮಾಡ್ಕೊಂಡ್ರೆ ಇತ್ತ ಬಿಜೆಪಿ ಇದನ್ನ ವಿರೋಧ ಮಾಡ್ತಾ ಇದೆ, ಈಗಾಗಲೇ ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು. ಹೀಗಾಗಿ ಈ ಒಂದು ಸಂವಿಧಾನ ಬದಲಾವಣೆ ಹೇಳಿಕೆಯನ್ನ ಬಿಜೆಪಿ ಅಸ್ತ್ರವಾಗಿ ತೆಗೆದುಕೊಂಡು ಮುಂದೆ ಹೋಗುವಂತದ್ದು. ಅಖಿಲೇಶ್, ಧನ್ಯವಾದಗಳು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗೆ.